ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಬೇಕು. ಬಿಸಿಲು ಕೂಡ ಜಾಸ್ತಿ ಇದೆ, ಅದಕ್ಕೆ ನನ್ನ ಮನೇಲಿ ಈ ರೀತಿ ಐಸ್ ಕ್ರೀಮ್ ಮಾಡಿಟ್ಟಿರ್ತೀನಿ. ಯಾವಾಗ ತಿನ್ಬೇಕಂತ ಅನ್ಸತ್ತಲ್ಲ ಅವಾಗ ಹಾಕೊಂಡು ತಿಂತೀವಿ. ಇನ್ನು ಈ ಐಸ್ ಕ್ರೀಮ್ ನನ್ನ ಮನೇಲೇ ಮಾಡಿರೋಂಥದ್ದು. ಇದಕ್ಕೇನು ಶುಗರ್ ಏನು ಯೂಸ್ ಮಾಡಿಲ್ಲ. ಸೀಬೆಕಾಯಿ ತಂದ್ಬಿಟ್ಟು ಸೀಬೆಕಾಯಿ, ಹಾಲು, ಏನು ಕಂಡೆನ್ಸ್ಡ್ ಮಿಲ್ಕ್ ಇದೆಲ್ಲ ಹಾಕಿ ಮಾಡಿರೋಂಥದ್ದು. ತುಂಬಾ ಟೇಸ್ಟಿಯಾಗಿದೆ. ನೋಡಿ, ಒಂದು ಅರ್ಧ ಖಾಲಿ ಆಗೋಗ್ಬಿಟ್ಟಿದೆ. ಇದರ ಲೆವೆಲ್ಗೆ ಮಾಡಿದ್ದು ಅರ್ಧ ಖಾಲಿ ಆಗಿದೆ. ಹಂಗೆ ದಿನ ಸ್ವಲ್ಪ ಸ್ವಲ್ಪ ತಿಂತಾ ಇರ್ತೀವಿ. ಹೊರಗಡೆದೆಲ್ಲ ಏನಕ್ಕೆ ಅಂತ ಹೇಳಿ ಈ ತರ ಮನೇಲೆ ಪ್ರಿಪೇರ್ ಮಾಡಿಬಿಡ್ತೀನಿ ನಾನು. ಫ್ರೆಂಡ್ಸ್, ಈ ಐಸ್ ಕ್ರೀಮ್ಗೆ ಈ ತರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸರ್ವ್ ಮಾಡ್ತೀನಿ. ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ. ಸಕ್ಕತ್ತಾಗಿದೆಲ್ಲ ಫ್ರೆಂಡ್ಸ್. ಒಂದು ಟೈಮ್ನಲ್ಲಿ ಮನೆಗೆ ಹೆಣ್ಮಗು ಹುಡ್ತಂದ್ರೆ ಅಯ್ಯೋ ಹೆಣ್ಮಗು ಹುಡ್ತಾ ಅಂತ ಹೇಳಿ ಮೂಗ್ ಮುರಿಯೋರಿದ್ರು. ಅದಾದ್ಮೇಲೆ ಮದ್ವೆ ಮಾಡಿ ಕಳ್ಸದ್ಮೇಲೆ ಹೊರಗಡೆ ಜಾಬಿಗೆ ಕಳ್ಸೋದಾಗಿರ್ಬೋದು, ಎಲ್ಲೇ ಹೊರಗಡೆ ಕಳಿಸ್ಬೇಕು ಅಂದ್ರೂ ಕೂಡ ತುಂಬಾನೇ ಕಷ್ಟ ಆಗೋದು. ಅವಾಗಿನ ಟೈಮ್ನಲ್ಲಿ ಈ ತರ ಹೆಣ್ಮಕ್ಳು ಹೊರಗಡೆ ಹೋಗೋದು, ಜಾಬ್ ಮಾಡೋದೆಲ್ಲ ತುಂಬಾನೇ ಕಮ್ಮಿ ಇತ್ತು. ಬಟ್ ಇವಾಗ ಎಷ್ಟು ಚೇಂಜ್ ಆಗಿದೆ ನೋಡಿ. ರೀಸೆಂಟ್ ಆಗಿ ನಾನು ಡ್ರೈವಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿದ್ನಲ್ವಾ, ಅಲ್ಲೂ ಕೂಡ ಅಷ್ಟೇ ಆಲ್ಮೋಸ್ಟ್ 80% ಲೇಡೀಸೇ ಇದ್ದಾರೆ. ಎಷ್ಟು ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದ್ದಾರೆ ನೋಡಿ. ನಾನು ಮಾಡ್ಬೇಕು, ನಾನು ಸಾಧಿಸ್ಬೇಕು ಅನ್ನೋ ಛಲ ಜಾಸ್ತಿ ಆಗಿದೆ ಹೆಣ್ಮಕ್ಳಲ್ಲಿ. ಈಗ ನನಗೂ ಕೂಡ ಸ್ವಲ್ಪ ಡ್ರೈವಿಂಗ್ ಕ್ಲಾಸ್ ಹತ್ರ ಕೆಲಸ ಇದೆ. ಆ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಫಸ್ಟ್. ಅದಾದ್ಮೇಲೆ ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡಿದೀನಿ. ನಾನು ಮತ್ತು ರಾಜು ಇಬ್ಬರು ಹೊರಡ್ತಾ ಇದ್ದೀವಿ. ಜಸ್ಟ್ ಒಂದು 5 ನಿಮಿಷದ ಕೆಲಸ, ಅದಕ್ಕಾಗಿ ಮನೇಲಿ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮೆಲ್ಲರಿಗೂ ಗೊತ್ತಲ್ವಾ, ಚಿಕ್ಕ ವಯಸ್ಸಿನಲ್ಲಿ ಹೆಣ್ಮಗು ಆಗಿರ್ಬೋದು ಅಥವಾ ಗಂಡು ಮಗು ಆಗಿರಬಹುದು, ಅವರ ಬೆಳವಣಿಗೆ ಸೇಮ್ ಆಗೇ ಇರುತ್ತೆ. ಆದ್ರೆ ಬರ್ತಾ 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 ಚೇಂಜ್ ಆಗ್ತಾ ಇರುತ್ತೆ. ಈ ಹೆಣ್ಮಕ್ಳು ಬೆಳೀತಾ ಬೆಳೀತಾ ಈ ಋತುಚಕ್ರ ಅನ್ನೋದನ್ನ ಫೇಸ್ ಮಾಡ್ಲೇಬೇಕಾಗತ್ತೆ. ಇವತ್ತಲ್ಲ ಅಂದ್ರೆ ನಾಳೆ ಪ್ರತಿಯೊಂದು ಹೆಣ್ಮಗು ಫೇಸ್ ಮಾಡುವಂತದ್ದೇ ಇದು. ಇನ್ನು ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ತುಂಬಾ ಜನರು ಫೇಸ್ ಮಾಡೋದೇನಪ್ಪಾ ಅಂದ್ರೆ ಪೀರಿಯಡ್ ರ್ಯಾಷಸ್. ಇನ್ನೊಂದೇನಪ್ಪಾ ಅಂದ್ರೆ ತುಂಬಾ ಜನರು ಹೆದರ್ತಾ ಇರ್ತಾರೆ. ಅಂದ್ರೆ ನಾವು ಆ ಪ್ಯಾಡ್ಸ್ ಯೂಸ್ ಮಾಡಿದ್ವಿ, ಮತ್ತೆ ಆ ಪ್ಯಾಡ್ ನಲ್ಲಿ ಈ ಕೆಮಿಕಲ್ ಇದೆಯಾ, ಆ ಕೆಮಿಕಲ್ ಇದೆಯಾ, ಇದರಿಂದಾನೇ ನಮ್ಗೆ ಕ್ರಾಂಪ್ಸ್ ಬಂದಿರಬಹುದು ಅಂತ ಹೇಳಿ ತುಂಬಾ ಭಯ ಇರುತ್ತೆ. ಇದೆಲ್ಲದನ್ನ ಗಮನದಲ್ಲಿ ಇಟ್ಕೊಂಡು ಹೆಲ್ತ್ ಫ್ಯಾಬ್ ಅವರು ರೀಯೂಸಬಲ್ ಪೀರಿಯಡ್ ಪ್ಯಾಂಟೀಸ್ ಅನ್ನ ಪರಿಚಯ ಮಾಡಿದ್ದಾರೆ. ಇವು ನಾರ್ಮಲ್ ಸ್ಯಾನಿಟರಿ ಪ್ಯಾಡ್ಸ್ಗಿಂತ 5 to 6 times ಜಾಸ್ತಿ ಅಬ್ಸರ್ಬೆಂಟ್ ಆಗಿವೆ. ಇದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ರ್ಯಾಶ್ ಫ್ರೀ ಆಗಿರುತ್ತೆ, ಹಾಗೆ ಹೈಜಿನಿಕ್ ಆಗಿರುತ್ತೆ. ಇದ್ರ ಒಳಗಡೆ ನೋಡಿ ಅಡಿಷನಲ್ ಸೂಪರ್ ಅಬ್ಸರ್ಬೆಂಟ್ ಲೇಯರ್ ಇದೆ, ಹಾಗೆ ಒಂದು ಬ್ರೀದಬಲ್ ಲೀಕ್ ಪ್ರೂಫ್ ಲೇಯರ್ ಅನ್ನ ಸ್ಟಿಚ್ ಮಾಡಿದ್ದಾರೆ. ಇದು ಪೀರಿಯಡ್ ಬ್ಲಡ್ ಅನ್ನ ಅಬ್ಸರ್ವ್ ಮಾಡತ್ತೆ, ಹಾಗೆ ನಮ್ಮನ್ನ ಡ್ರೈ ಅಂಡ್ ಕಂಫರ್ಟಬಲ್ ಆಗಿ ಇರಿಸುತ್ತೆ. ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅವ್ರ ಉದ್ದೇಶ ಏನಪ್ಪಾ ಅಂದ್ರೆ ಹೆಣ್ಮಕ್ಳೆಲ್ಲರೂ ಪ್ಯಾಡ್ ಫ್ರೀ ಆಗ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಇದನ್ನ ಯೂಸ್ ಮಾಡೋದ್ರಿಂದ ಕಪ್ಸ್ ಆಗಿರ್ಬಹುದು, ಮತ್ತೆ ಪ್ಯಾಡ್ಸ್ ಆಗಿರ್ಬಹುದು, ಇನ್ನ ಬೇರೆ ಯಾವುದೇ ರೀತಿಯಾದದ್ದು ಕೂಡ ಯೂಸ್ ಮಾಡೋ ಅಗತ್ಯ ಇಲ್ಲ. ಜಸ್ಟ್ ಇದನ್ನ ಒಂದು ಯೂಸ್ ಮಾಡಿದ್ರೆ ಸಾಕು. ಇನ್ನೊಂದೇನ್ ಗೊತ್ತಾ, ಶಾರ್ಕ್ ಟ್ಯಾಂಕ್ ಸೀಸನ್ 4 ನಲ್ಲಿ ಇದು ಇಂಡಿಯಾದ ಮೋಸ್ಟ್ ಫೇವರೇಟ್ ಪೀರಿಯಡ್ ಪ್ಯಾಂಟಿ ಅಂತ ಹೇಳಿ ಬಂದಿತ್ತು. ಇದು ಸೂಪರ್ ಸಾಫ್ಟ್ ಕಾಟನ್ ಫ್ಯಾಬ್ರಿಕ್. ಇದು ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಸಿಗುತ್ತೆ, ಹಾಗೆ ಸೈಜಸ್ ನಲ್ಲಿ ಕೂಡ ಸಿಗುತ್ತೆ. ಹಾಗೆ ಇದನ್ನ ಗೈನಕಾಲಜಿಸ್ಟ್ ಕೂಡ ರೆಕಮೆಂಡ್ ಮಾಡ್ತಾರೆ, ಯಾಕೆಂದ್ರೆ ಇದು ವುಮೆನ್ಸ್ಗೆ ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ತುಂಬಾ ಸೇಫ್ ಅಂತ. ಆಮೇಲೆ ಇದು BIS ಸರ್ಟಿಫೈಡ್ ಕೂಡ ಆಗಿದೆ. ಇದರಲ್ಲಿ PFAS ನಂತಹ ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದಿಲ್ಲ. ಇನ್ನ ರೇಟ್ ಬಗ್ಗೆ ನೋಡೋದಾಯ್ತು ಅಂದ್ರೆ ಇದು ತುಂಬಾ ಅಫೋರ್ಡಬಲ್ ಪ್ರೈಸ್ ಗೆನೆ ಸಿಗ್ತಾ ಇದೆ. ಜಸ್ಟ್ 500 rupeesಗೆ ನಮ್ಗೆ ಇದು ಪ್ಯಾಂಟಿ ಸಿಕ್ಬಿಡತ್ತೆ. ಅಂಡ್ ಹಾಗೆ ಇದನ್ನ ವಾಶ್ ಮಾಡಬಹುದು ಮತ್ತೆ ರೀಯೂಸ್ ಮಾಡಬಹುದು. ಅಪ್ ಟು 2 years ವರೆಗೂ ನಾವು ಇದನ್ನ ವಾಶ್ ಮಾಡಿ ರೀಯೂಸ್ ಮಾಡ್ಕೊಳ್ಬಹುದು. ಹಾಗಾಗಿ ಪ್ಯಾಡ್ಸ್ ಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಅಫೋರ್ಡಬಲ್ ಪ್ರೈಸ್ ಗೆನೆ ಸಿಗ್ತಾ ಇದೆ. ಸೊ ಇದರಲ್ಲಿ 2 ಟೈಪ್ಸ್ ಪ್ಯಾಂಟೀಸ್ ಸಿಗುತ್ತೆ. ಒಂದ್ ಬಂದ್ಬಿಟ್ಟು ಹೆವಿ, ಇನ್ನೊಂದ್ ಬಂದ್ಬಿಟ್ಟು ಅಲ್ಟ್ರಾ ಅಂತ ಹೇಳಿ. ಹೆವಿ ಅನ್ನೋದು ಬಂದ್ಬಿಟ್ಟು ನಾವು ನಾರ್ಮಲಿ ಮನೇಲಿದ್ದಾಗ, ವರ್ಕೌಟ್ಸ್ ಮಾಡುವಾಗ ಅಥವಾ ರಾತ್ರಿ ಮಲಗುವಾಗ ಹಾಕೋಬಹುದು. ಇನ್ನು ಅಲ್ಟ್ರಾ ಅನ್ನೋದು ಬಂದ್ಬಿಟ್ಟು ಹೆವಿ ಫ್ಲೋ ಇದ್ದಾಗ, ಅಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಅನ್ಕೊಳ್ಳಿ, ಕಾಲೇಜ್ಗೆ ಹೋಗ್ಬೇಕಾದ್ರೆ, ಟ್ರಾವೆಲ್ ಮಾಡ್ಬೇಕಾದ್ರೆ ಅಂತ ಟೈಮ್ ನಲ್ಲಿ ಅಲ್ಟ್ರಾನ ಯೂಸ್ ಮಾಡಬಹುದು. ಫ್ರೆಂಡ್ಸ್, ಇನ್ನ ಈ ಪೀರಿಯಡ್ ಬಗ್ಗೆ ಕೆಲವೊಂದು ವಿಡಿಯೋಸ್ ಗಳನ್ನ ಮಾಡಿದ್ದೀನಿ, ಕೆಲವೊಂದು ಟಿಪ್ಸ್ ಗಳನ್ನ ಕೊಟ್ಟಿದ್ದೀನಿ. ತುಂಬಾ ಜನರಿಗೆ ಹೆಲ್ಪ್ ಆಗಿದೆ. ಹಾಗಾಗಿ ನನ್ಗೆ ಈ ತರದನ್ನ ಶೇರ್ ಮಾಡೋದಕ್ಕೇನು ಮುಜುಗರ ಇಲ್ಲ, ಯಾಕೆಂದ್ರೆ ಪ್ರತಿ ಹೆಣ್ಮಗಳು ಫೇಸ್ ಮಾಡೋದೇ ಅಲ್ವಾ. ಸೊ ಇದರಿಂದ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ, ಒಂದು ಇನ್ಫಾರ್ಮೇಶನ್ ಸಿಗ್ಲಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ಇದು ತುಂಬಾನೇ ಕಂಫರ್ಟಬಲ್ ಆಗಿದೆ. ಈಗ ನಾರ್ಮಲ್ ಪ್ಯಾಂಟಿ ಹಾಕೊಳ್ತೀವಲ್ವಾ, ಅದ್ರ ಬದಲಾಗಿ ಇದು ವೇರ್ ಮಾಡೋದಷ್ಟೇ. ಎಷ್ಟು ಕನ್ವಿನಿಯೆಂಟ್ ಆಗಿದೆ ಅಲ್ವಾ. ಫ್ರೆಂಡ್ಸ್, ನೀವು ಕೂಡ ಇದೇ ತರ ಕ್ರಾಂಪ್ಸ್ ಆಗಿರ್ಬೋದು, ರ್ಯಾಷಸ್ ಆಗಿರ್ಬೋದು, ಪೀರಿಯಡ್ ಬಗ್ಗೆ ಇನ್ನೂ ಏನೆಲ್ಲ ಫೇಸ್ ಮಾಡಿದ್ದೀರಾ ಅನ್ನೋದನ್ನ ಕಾಮೆಂಟ್ಸ್ ಮಾಡಿ. ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೊಂದೇನು ಗೊತ್ತಾ,
ಈ ಥರ ಪ್ರಾಬ್ಲಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಈ ಕಾಮೆಂಟ್ಸ್ ನೋಡೋರು ಅವ್ರಿಗೇನು ಗೊತ್ತಿರುತ್ತಲ್ವ ಅದನ್ನ ನಮಗೆ ಸೊಲ್ಯೂಷನ್ ಹೇಳ್ತಾರೆ. ಸೊ ಈ ರೀತಿ ನಾವು ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳೋದ್ರಿಂದ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಇನ್ನು ನೀವು ಕೂಡ ಈ ಪ್ರಾಡಕ್ಟ್ ನ ತಗೊಳ್ಬೇಕು ಅನ್ಕೊಂಡ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಬೇಕು ಅಂದ್ರೆ ಹೆಲ್ತ್ ಫ್ಯಾಬ್ ಅವರ ವೆಬ್ಸೈಟ್ ನಲ್ಲಿ ತಗೊಳ್ಬಹುದು ಅಥವಾ ಅಮೆಝಾನ್ ನಲ್ಲಿ, ಫ್ಲಿಪ್ಕಾರ್ಟ್ ನಲ್ಲಿ ಕೂಡ ಸಿಗುತ್ತೆ. ಎಲ್ಲಿ ಬೇಕಾದ್ರೂ ತಗೊಳ್ಬಹುದು. ಸೊ ಈ ಇನ್ಫಾರ್ಮೇಶನ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಆದಷ್ಟು ಹೆಣ್ಮಕ್ಳಿಗೆ ಈ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.